ನಮಸ್ಕಾರ ಎಲ್ಲ ರೈತ ಬಾಂಧವಗಳಿಗೆ. ಇಂದು ನಮ್ಮ ತೋಟದಲ್ಲಿ ರೈಜನ್ ಸೈನ್ ತಳಿಯ ಬಾಳೆ ಸಸಿಗಳನ್ನು ತರಿಸಿದ್ದೇವೆ. ಈ ಒಂದು ಬಾಳೆಯ ಬೆಳೆಯನ್ನು ರಾಜೇಂದ್ರ ಕುಬಾ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕುಬಾ ಸಾಯಿಲ್ ಕಂಡೀಷ್ನರ್ ಅಂತಕ್ಕಂಥ ಒಂದು ಗೊಬ್ಬರವನ್ನು ಉಪಯೋಗಿಸಿ ಸಾವಯವ ಮಾದರಿಯಲ್ಲಿ ಬಾಳೆ ಬೆಳೆಯನ್ನು ಬೆಳೆಯಲು ನಿರ್ಧರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ರಾಜೇಂದ್ರ ಕುಬಾ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಸಾವಯವ ಬಾಳೆಯನ್ನು ಬೆಳೆಯಲು ನಾವು ನಿರ್ಧಾರ ಮಾಡಿ ಕುಬಾ ಸಾಯಿಲ್ ಕಂಡೀಷ್ನರ್ ಮತ್ತು ಇನ್ನಿತರೆ ಸಾವಯವ ಗೊಬ್ಬರಗಳನ್ನು ನಾವು ಬಳಸಿ ಮುಂದಿನ ದಿನಗಳಲ್ಲಿ ನಮ್ಮ ತೋಟದಲ್ಲಿ ಬಾಳೆಯನ್ನು ಬೆಳೆಯಲು ನಿಶ್ಚಯ ಮಾಡಿದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ಈಗ ನನಗೆ ಮೊದಲ 28, 30, 32 ತನಕ ಬಂದದ್ರಿ ಕೆಜಿ ಒಂದು. ಹ್ಞೂ. ಈಗ ಇದನ್ನ ಈ ಲೆಕ್ಕ ಈಗ ಸದ್ಯಕ್ಕಿಂದ ಇದನ್ನ ನೋಡಿದ್ರೆ ಇದು ಒಂದು 25 ಬಂತು ಅಂದ್ರ ಅದು ಒಂದು 20 ಬಂತಂದ್ರು 45 ಕೆಜಿ ಬರ್ತದ. ಓಕೆ, ಅಂದ್ರೆ ಎರಡನೇದ್ರಾಗ ಒಂದು ಇನ್ಆರ್ಗ್ಯಾನಿಕ್ ದಾಗ ನೋಡಿ ಸರ್. ಈಗ ನಮ್ಮ ಈ ಮುಂದಿನ ಆಫ್ಸ್ಪ್ರಿಂಗ್ನಾಗ ನನ್ನ ಮಕ್ಕಳಲ್ಲಿ ಮುಂದೆ ಇನ್ನ ಬೀಳ ಪುರುಷತ್ಗಿಲ್ದೆ ಹೇರ್ಲೈನ್ ಫ್ರಾಕ್ಚರ್ ಆಗಿರ್ತಾವ್ರಿ ಅವ್ರಿಗೆ. ಹೌದ್ರಿ ಅಣ್ಣ, ಹೌದ್ರಿ. ಯಾಕೆ ಸರ್ DAP ಯೂರಿಯಾನೇ ತಿನ್ಸಾಕತ್ತೀವಿ ನಾವು ಅವ್ರಿಗೆ. ಹೌದ್ರಿ ಟಿಪ್ಪಿ ಗೊಬ್ಬರ ನಾವ್ ತಿಂದಿವಿ. ನಾವ್ ಇನ್ನ ಬಿದ್ರು 4 ಸರಿ 2 ಸರಿ ಬಿದ್ರು ನಮ್ಗೆ ಇನ್ನ ಏನೂ ಆಗಿಲ್ಲ. ಇದೇ ಒಂದೇ ಎಕ್ಸಾಂಪಲ್ ಸರ್. ಈಗ ಸಾವಯವ ಮಾಡೋದ್ರಲಿಂದ ನಮ್ಮ ಮುಂದಿನ ಪೀಳಿಗೆನೂ ಚಲೋ ಆರೋಗ್ಯವಂತರಾಗಿರ್ತಾರ. ಕರೆಕ್ಟ್. ಬಟ್ ಕೂಬಾ ಸಾಯಿಲ್ ನಾ ಯೂಸ್ ಮಾಡಿದ ಮೇಲೆ ಸರ್ ನನಗರ ಎಲ್ಲ ಚಲೋ ಆಗ್ಯದ. ನನ್ಗೇನ್ ರೋಗ ಗೀಗಾರ ಇಲ್ಲ. ಹೆಲ್ದಿ ಅದಾವ, ಪ್ಲಾಂಟ್ಸ್ ಹೆಲ್ದಿ ಅದ, ಸಾಯಿಲ್ ಅಗ್ದಿ ಕುಶನಿಂಗ್ ಅದ. ನೀರು ಅಕಸ್ಮಾತ್ ಕಡಿಮೆ ಬಿದ್ದಾಗನು ಏನೂ ಆಗಿಲ್ಲ. ಮಳಿ ಹೆಚ್ಚಾದಾಗನು ಏನೂ ಆಗಿಲ್ಲ. ಇನ್ನಾನು ನೀವು ನೋಡ್ಬೋದು, ಇನ್ನ ಕೆಳಗ ಅದನ್ನೇ ರೀ. ಹೌದ್ರಿ ಅಣ್ಣ, ಕಾಲ್ನಾಗ ಕಾಣ್ತದೆ. ಹೌದ್ರಿ. ಇದು ಕೂಬಾ ಸಾಯಿಲ್ ಅದ ಈಗ. ರೀಸೆಂಟ್ಲಿ ಒಂದು 10-12 ಬ್ಯಾಗ್ ಹಾಕಿನ್ ಸರ್ ಈಗ. ನಿಮ್ ಖರ್ಚು ಹೆಂಗ ಅನಿಸ್ಲತ್ತದ್ರಿ ಅಣ್ಣ? ಖರ್ಚು ಅಜಗಜಾಂತರ ವ್ಯತ್ಯಾಸ ಆಗ್ತದೆ ಸರ್. DAP ನೀವು 1600, 1400 ಇಲ್ಲಿ ತಂದು 50 ರೂಪಾಯಿ ಅವ ತಗೊಂತಾನ. ಅದೆಲ್ಲ ನೋಡಿದ್ರ ಅದಕ್ಕಿಂತ ಇದು ಸಸ್ತಾ ಬಿದ್ದು ಬಿಡ್ತದಲ್ ಸರ್. ಪರ್ಸೆಂಟೇಜ್ ಎಷ್ಟು ಕಮ್ಮಿ ಆಗ್ತದ್ರಿ ಮೋಟಾ ಲೆಕ್ಕದಾಗ ಹೇಳ್ರಿ ಅಣ್ಣ? ಮೋಟಾ ಲೆಕ್ಕದಾಗ ಅಂತಂದ್ರೆ ಕಮ್ಮಿ 40-50% ಉಳಿತದೆ ಸರ್ ರೊಕ್ಕ. ಹಾ ಸರ್. ಇಳುವರಿನೂ ಚಲೋ ಬರ್ತದ, ಆರೋಗ್ಯಕ್ಕೂ ಚಲೋ ಅದ ಸರ್. ನಾ ಕೆಲವೊಂದ್ಸರಿ ನೀರ್ ಹೆಚ್ಚಾದಾಗ, ಮಳೆ ಹೆಚ್ಚಾದಾಗನು ಸರ್, ನಾ ಕೆದರಿ ಪೂರಾ ಬೇರ್ಗಳು ಚೆಕ್ ಮಾಡೀನಿ. ಅಲ್ಲಿ ಆ ಬೇರು ಈ ಕಲರ್ ಆಗ್ಬೇಕು ಸರ್ ಆಕ್ಚುಲಿ. ಚಾಕ್ಲೇಟಿ ಆಗಿ ಕೊಳ್ಯಾಕ ಒಂದ್ರ ಹೆಂಗ್ ಕೊಳತಿದ್ ವಾಸನೆ ಬರ್ತದಲ್ಲ, ಆ ವಾಸನೆ ಬರ್ತದ ಸರ್. ಬಟ್ ಬೇರು ಚಲೋನೇ ಅದ ಸರ್, ಹೆಲ್ದಿ ಅದ. ಟರ್ಷರಿ ರೂಟಿಂಗ್ ಚಲೋ ಅದ, ಸೆಕೆಂಡರಿ ರೂಟಿಂಗ್ ಚಲೋ ಅದ. ನಾವೇನ್ ಬಿಳಿ ವೈಟ್ ರೂಟ್ಸ್ ಏನ್ ಹೇಳ್ತೀವಿ ಅದರ ಚಲೋ ಅದ ಸರ್. ಮತ್ತೇನ್ ಹೇಳ್ತೀರಿ ಅಣ್ಣ? ಮತ್ತೇನೇನ್ ಬೆಳಿ ಮಾಡಿರಿ ಕೂಬಾ ಸಾಯಿಲ್ ಕಂಡೀಷನ್? ನಾ ಕೂಬಾ ಸಾಯಿಲ್ ಕಂಡೀಷನ್ ನೋಡಿ ಸರ್, ಸದ್ಯ ತೊಗರಿ ಮಾಡೀನಿ. ತೊಗರಿಗೂ ಅದೇ ಹಾಕಿನ್ರಿ. ಬೀನ್ಸ್ ಮಾಡಿದ್ದೆ, ಬೀನ್ಸಿಗೂ ಹಾಕಿನಿ. ಬೆಂಡಿಕಾಯಿ ಮಾಡಿದ್ದೆ, ಬೆಂಡಿಕಾಯಿಗೆ ಹಾಕಿನಿ ಸರ್. ಈಗ ಜೋಳ ಮಾಡೀನಿ, ಜೋಳಕ್ಕೂ ಮೊನ್ನೆ ಒಂದು 1.5 ಪಾಕೆಟ್ ಚೆಲ್ಲಿನಿ ಸರ್. 1.5 ಪಾಕೆಟ್ದಾಗ 5 ಕಿಲೋ ಬೂಸ್ಟರ್ ಹಾಕಿ ಚೆಲ್ಲಿ ಬಿಟ್ಟಿನಿ. ನನಗರ ಇದ್ರಲಿಂದ ಲುಕ್ಸಾನ್ ಏನೂ ಇಲ್ಲ ಸರ್. ನಾನು ಹೊಲ ಚಲೋ ಉಳಿಯಾಕತ್ತದ, ಮಣ್ಣು ಮೆತ್ತಗಿರ್ತದ. ಗಿಡಗಳಿಗೆ ಯಾವ್ದೇ ಹುಳ ರೀತಿಯ ಬೂಸ್ಟರ್ ಮತ್ ಇದನ್ನು ಅದ್ರ ಮ್ಯಾಗ ತಪ್ಪಲ ಮೇಲೆ ಬಿದ್ದಾಗ ಏನಾಗಿರ್ತದ ಸರ್, ಯಾವ್ದೇ ಹುಳ ಅಲ್ಲಿ ಕೀಟಗಳು ತಿನ್ನಾಕ್ ಹೋಗಲ್ಲ. ಅದು ಒಂದು ಅಡ್ವಾಂಟೇಜ್ ಅದ ಇದ್ರೊಳಗೆ. ಪೌಡರ್ ಫಾರ್ಮ್ ಆಗಿರೋದು ಬಹಳಷ್ಟು ದಿನ ಬಾಳಕಿದಾಗ ಬರ್ತದ. ನಾವು DAP ಹಾಕ್ತಿವಿ, ಯೂರಿಯಾ ಹಾಕ್ತಿವಿ, 14 ಇಲ್ಲ 21 ದಿನದಾಗ ಮುಗಿದ್ ಹೋಗ್ತದ ಆಯುಷ. ಇದ್ರ ಆಯುಷ ಎಲ್ಲಿ ತನ ಗಿಡ ಇರ್ತಾವ ಅಲ್ಲಿ ತನ ಅದು ತಗೊಂತ ಹೋಗ್ತಿರ್ತದ. ನಾವು ತೆಗೆದು ಒಕ್ಕಟಿ ಮತ್ತೊಂದು ಬೆಳೆ ಮಾಡಿದ್ವಿ ಅಂದ್ರೂ ಅದು ಅಲ್ಲೇ ಇರ್ತದ ನೆಲದಾಗ. ಅದು ಅಡ್ವಾಂಟೇಜ್ ಅದ ಸರ್ ಕೂಬಾ ಸಾಯಿಲ್ ಕಂಡೀಷನರ್. ರೈತರಿ ಗೋಧಿನೂ ಹಾಕಿನ್ ಸರ್. ಆದ್ರೆ ಈ ವರ್ಷ ಹಾಕಿಲ್ಲ. ಲಾಸ್ಟ್ ಇಯರ್ ಗೋಧಿನೂ ಇದ್ರೊಳಗೆ ಬೆಳೆದಿನಿ ಸರ್. ಈಗ ನಂದೇನ್ ನೇಪಿಯರ್ ಅದಾವ, ನೇಪಿಯರಿಗೂ ಇದನ್ನೇ ಹಾಕ್ತೀನಿ ಹೆಚ್ಚು ಕಡಿಮೆ. ಅಣ್ಣ ನೇಪಿಯರ್ ನಂಬಲ್ಲಿ ಚಾಟ್ ಅದರಿ ಅಣ್ಣ. ರೈತರಿಗೆ ಹೇಳ್ಬೇಕಂದಿದ್ದು, ಯಾವುದೇ ಗೊಬ್ಬರ ಬಳಸ್ರಿ, ಅದು ಸಾವಯವ ಇರ್ಲಿ. ಸಾವಯವನೇ ನಮ್ಮ ಮುಂದಿನ ಪೀಳಿಗೆಗೆ ತಿನ್ಸೋಣ. ಸಾವಯವನೇ ಮುಂದಿನ ಪೀಳಿಗೆಗೆ ಆಗಬೇಕು ಅಂದಾಗೆ ನಮ್ಮ ಮುಂದಿನ ಪೀಳಿಗೆ ರೋಗ ಮುಕ್ತರಾಗ್ತಾರೆ.
ಇಲ್ಲ ಅಂದ್ರೆ ಪದೇ ಪದೇ ದವಾಖಾನಿಗೆ ಹೋಗೋದಾಗ್ತದ, ನಾವು ಗಳಿಸಿದನ್ನ ದವಾಖಾನಿಗೆ ಇಡೋದಾಗ್ತದ. ಅದರಿಂದ ಎಲ್ಲಾ ರೈತರಿಗೆ ಕೇಳ್ತೀನಿ, ಸಾವಯವ ಹೋಗ್ರಿ, ಸಾವಯವ ಕೃಷಿ ಮಾಡ್ರಿ. 10 ಪೈಸೆ ಕಡಿಮೆ ಗಳಿಸೋಣ 1 ವರ್ಷ 2 ವರ್ಷ, ಆದ್ರೆ ನಮ್ಮ ಸಮಾಜಕ್ಕೆ ಸಾವಯವ ಆಹಾರ ತಿನ್ನಿಸೋಣ. ಅದರಿಂದ ನಮ್ಗೆ ಅವ್ರು ಕೊಟ್ಟಂತ ಆಶೀರ್ವಾದ ನಮಗೆ ರೊಕ್ಕದಕ್ಕಿಂತ ಹೆಚ್ಚಾಗ್ತದ. ಎಲ್ಲಾ ರೈತ ಬಾಂಧವರ ಮೊದಲು ನಿಮ್ ಮನೆಗೂ ಸಾವಯವ ತಿನ್ನಿಸ್ರಿ, ನಮಗೂ ತಿನ್ನಿಸ್ರಿ ಅನ್ನೋ ಒಂದು ಮಾತು ಹೇಳ್ತೀನಿ. ಧನ್ಯವಾದಗಳು. ಕರೆಡ್ಡಿ ಸಾಹೇಬ್ರಿ, ಅಣ್ಣಾರ ನಮಸ್ಕಾರ ರೀ. ನಮಸ್ಕಾರ ಸರ್. ರಾಜೇಂದ್ರ ಕುಬಾರಿ ಅಣ್ಣಾರ. ಸೊ ಈಗ ನೀವು ಕೂಬಾ ಸಾಯಿಲ್ ಕಂಡೀಷನರ್ ಅಣ್ಣಾರ ಈ ಎಷ್ಟು ದಿವ್ಸಲಿಂದ ನೀವು ಉಪಯೋಗಿಸಕತ್ತೀರಿ ಅಣ್ಣಾರ ನಿಮ್ಮ ಹೊಲ್ದಾಗ ರೀ ಅಣ್ಣಾರ? ಈಗ ಸರಿ ಸುಮಾರು ಕೂಬಾ ಸಾಯಿಲ್ ಕಂಡೀಷನರ್ ಉಪಯೋಗ ಮಾಡಕತ್ತ ಸಾಹೇಬ್ರೆ ನಾನು 9 ರಿಂದ 10 ತಿಂಗಳಾಯ್ತು. ಹ್ಞೂ ರೀ ಅಣ್ಣಾರ. ಈಗ ಇದಕ್ಕಿಂತ ಮುಂಚೆ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಪ್ಲೈ ಮಾಡ್ತಿದ್ದೆ. ಹ್ಞೂ ರೀ. ಈಗ ಅದನ್ನ ಬಿಟ್ಟು ಕೂಬಾ ಸಾಯಿಲ್ ಕಂಡೀಷನರ್ ಯೂಸ್ ಮಾಡಾಕತ್ತೀನಿ ಟೋಟಲಿ. ಹ್ಞೂ ರೀ ಅಣ್ಣಾರ. ಸಣ್ಣ ಅಂದ್ರೆ 3 ತಿಂಗಳ ಗಿಡ ಇತ್ತು ಹ್ಞೂ ರೀ. ಅವಾಗಿಂದ. ಹ್ಞೂ ರೀ. ಅದಾದ್ಮೇಲೆ ಸರಿ ಸುಮಾರು ಇದಕ್ಕೆ ಒಂದು 4,000 ಗಿಡ ಅದ ನನ್ನ ಹತ್ರ. ಈಗ ಹ್ಞೂ ರೀ ಅಣ್ಣಾರ. 4,000 ಗಿಡಕ್ಕೆ ಒಂದು 60 ಚೀಲ ಗೊಬ್ಬರ ಹಾಕಿನಿ. ಹ್ಞೂ ರೀ ಅಣ್ಣಾರ. ಅದ್ರ ನಿಮ್ಮ ರಿಕಮೆಂಡೇಶನ್ಕಿಂತ ಜಾಸ್ತಿ ಹಾಕ್ತೀನಿ. ಯಾಕಂತಂದ್ರೆ ಇದಕ್ಕೆ ಒಳಗೆ ಹೈಗ್ರೋಸ್ಕೋಪಿಕ್ ಇನ್ ನೇಚರ್ ಇರೋದ್ರಲಿಂದ ನೀರೇನು ನಮ್ಮ ವಾತಾವರಣದಾಗ ನೀರು ಹೇಳ್ಕೊಂಡೇನು ಗಿಡಕ್ಕೆ ಕೊಡ್ತದೆ. ಕೆಲವೊಂದ್ಸರಿ ಡ್ರಿಪ್ ಎಲ್ಲೋ ಇದಾಗಿರ್ತಾವ, ಕರೆಂಟ್ ಹೋಗಿರ್ತದ, TC ಇದಾಗಿರ್ತಾವ. ಅಂಥ ಟೈಮ್ನಾಗೂ ಅದು ನನಗೆ ವರ್ಕೌಟ್ ಆಗಲಿ ಅನ್ನೋದು ಒಂದು ಇದರಲ್ಲಿ ಉದ್ದೇಶದಿಂದ ಅದನ್ನು ಜಾಸ್ತಿನೇ ಕೊಟ್ಟಿನಿ. ಹ್ಞೂ ರೀ ಅಣ್ಣಾರ. ಆಮೇಲೆ ಅದು ಹೊಲದಾಗಿದ್ರು ಎಲ್ಲಿ ಏನು ಕೆಡೋದಲ್ಲ, ಏನಿಲ್ಲ. ನಮ್ಮ ತಿಪ್ಪಿ ಗೊಬ್ಬರ ಇದ್ದಂಗೆ ಅದನ್ನು ಐತಿ. ಹ್ಞೂ ರೀ ಅಣ್ಣಾರ. ಆಮೇಲೆ ಗಿಡಕ್ಕೆ ಈ ಗಿಡ ಈದ ಮೇಲೂ ನಾ ಮತ್ತೆ 2 ಸರಿ ಕೊಟ್ಟಿನಿ ಅದನ್ನ. ಹ್ಞೂ ರೀ ಅಣ್ಣಾರ. ಯಾಕಂದ್ರೆ ನಾನು ಬಂಚಿಗೆ ಗೊನಿಗೆ ಏನು ನ್ಯೂಟ್ರಿಯೆಂಟ್ ಎಲಿಮೆಂಟ್ಸ್ ಬೇಕು ಅದನ್ನ ಸಪ್ಲೈನೂ ಆಗ್ತದೆ. ಹ್ಞೂ ರೀ ಅಣ್ಣಾರ. ಅದ್ರ ಸಲಗೇನೆ ಬರ್ತಾ ಡ್ರಿಪ್ಪಿಗೆ ಏನ್ ಮಾಡ್ಕೊಂಡಿನಿ, ನಾ ಸೆಂಟರ್ದಾಗ ಮಾಡ್ಕೊಂಡಿನಿ ಸರ್. ಹ್ಞೂ ರೀ ಅಣ್ಣಾರ. ಅಂದ್ರೆ ಬೇರ್ನು ಈ ಕಡೆ ಬಂದು ಬಿಡ್ತದ ನೀರಿನ ಹತ್ರ. ಹೌದ್ರಿ ಅಣ್ಣಾರ. ಆ ಗೊಬ್ಬರನು ಸೆಂಟರ್ದಾಗೆ ಕೊಟ್ಕೊಂತ ಹೋಗಿನಿ ಸರ್. ಫಸ್ಟ್ ಕ್ಲಾಸ್ ರೀ ಅಣ್ಣಾರ. ಹ್ಞೂ ರೀ. ಹಿಂಗಾಗಿ ಗೊಬ್ಬರನು ಆಯ್ತು, ನೀರ್ನು ಆಯ್ತು, ಬೇರ್ನು ಇದಾಗ್ತದ. ಆಮೇಲೆ ಗಿಡ ಬೀಳಲ್ ಸರ್ ಇದ್ರೊಳಗ. ಹ್ಞೂ ರೀ ಅಣ್ಣಾರ. ಬೇರ್ ಇದಾಗಿದ್ದಕ್ಕೆ ಆ ಕಡೆ ಬಗ್ಗಿದ್ರು ಈ ಕಡೆ ಬೇರ್ ಅದಕ್ಕೆ ಹೇಳದ್ ಸಪೋರ್ಟ್ ಕೊಡ್ತದ. ಹ್ಞೂ ರೀ ಅಣ್ಣಾರ. ನನ್ನ ಹತ್ರ ಭಾಳ ಆದ್ರೆ ಈಗ ಒಂದು 30-40 ಗಿಡ ಬಿದ್ದವ್ರಿ 4,000 ಗಿಡದಾಗ. ಓಹೋ. ಅದು ಮನ್ನಿ ನಡುವ ಒಂದ್ ಸ್ವಲ್ಪ ಗಾಳಿ ಬಂತು. ಆ ಗಾಳಿಗೆ ಹ್ಞೂ ರೀ ಅಣ್ಣಾರ. ಕಟಿಂಗ್ ಆಗಿದ್ದಕ್ಕೆ ಅವ್ರು ಏನ್ ಮಾಡ್ಯಾರ, ತಲೆ ಹೊಡೆದ್ ಬಿಟ್ಟಾರ ಸರ್ ನಾ ಇರ್ಲಾರ್ದಕ್ಕೆ. ಹ್ಞೂ ರೀ. ಆ ಗಾಳಿ ಇದು ಆಗಿದ್ದಕ್ಕೆ ಒಂದು 30-40 ಗಿಡ ಬಿದ್ದ. ಇಲ್ಲಾಂದ್ರೆ ಗಿಡನೇ ಬಿದ್ದಿದಿಲ್ರಿ ನನ್ನ ಹತ್ರ. ಒಟ್ಟೆ ರೀ. ಹಾ, ಮತ್ತೆ ಎಲ್ಲಾರು ಹೇಳ್ತಾರೆ ಬಾಳೆ ನೀರಾಗೆ ಇಡು ಅಂತ. ನೀವು ಇನ್ನ ನನ್ನ ನೆಲ ನೋಡ್ರಿ, ಪೂರಾ ಒಣದೇ ಇಟ್ಟಿನ. ಮಾಯಿಶ್ಚರ್ ಏನ್ ಬೇಕು ಅದಕ್ಕೆ ಅಷ್ಟು ಮೇಂಟೈನ್ ಮಾಡ್ಕೊಂತ ಹೋದ್ರೆ ಸಾಕು ಸರ್. ಓಕೆ ರೀ ಅಣ್ಣ. ಓವರ್ ಇರಿಗೇಷನ್ ಇದು ಆಲ್ಸೋ ಡೇಂಜರಸ್. ಏನಕ್ಕೆ ಇದಕ್ಕೆ ನೀರು ಕಡಿಮೆ ಇದ್ರು ಇದು ಎಲ್ಲ ಕೂಬಾ ಸಾಯಿಲ್ ಫರ್ಟಿಲೈಸರ್. ಹ್ಞೂ ರೀ. ಸಣ್ಣ ಇದ್ದಾಗ ಇಲ್ಲಿ ಹಾಕಿದ್ದೈತಿ ಮೊದಲು ಸ್ಟಾರ್ಟಿಂಗ್ದಾಗ ರೀ ಅಣ್ಣಾರ. ಈಗ ನೋಡ್ರಿ ಬೇರುಗಳು ನೋಡ್ರಿ ಪೂರಾ ಇಲ್ಲಿ ತನಕ ಬರ್ತಾವು. ಹ್ಞೂ ರೀ. ಬೆಳ್ಕೊಂಡು ಪೂರಾ. ಸೊ ನಿಮ್ಮ ಸಾಯಿಲ್ದಾಗ ಏನು ಡಿಫ್ರೆನ್ಸ್ ಅನ್ಸೈತ್ರಿ ಅಣ್ಣಾರ? ಸಾಯಿಲ್ದಾಗ ನಾವೇನೀಗ ಎಸ್ಪೆಷಲಿ ಇದಕ್ ಜೊತೆ ನಾ ಗೋಕೃಪ ಅಮೃತ ಕೊಡ್ತೀನಿ. ಹ್ಞೂ ರೀ. ಹ್ಞೂ ರೀ ಅಣ್ಣ. ಈಗ ಅದು ಕೊಡೋದ್ರಲಿಂದ ಇದು ಹಾಕೋದ್ರಲಿಂದ ಎರಿಹುಳ ಜಾಸ್ತಿ ಆಗ್ತಾವ. ಹ್ಞೂ ರೀ. ಆ ಎರಿಹುಳ ಜಾಸ್ತಿ ಆಯ್ತಂದ್ರೆ ಅಲ್ಟಿಮೇಟ್ಲಿ ಏರಿಯೇಷನ್ ಚಲೋ ಆಗ್ತದೆ ಸರ್. ಸಾಯಿಲ್ ಇಂಪ್ರೂವ್ಮೆಂಟ್ ಭಾಳ ಚಂದ ಆಗ್ಬಿಡ್ತದೆ. ಎಂತ ಡೆಡ್ ಸಾಯಿಲ್ ಇತ್ತಂದ್ರೂ ಇಂಪ್ರೂವ್ಮೆಂಟ್ ಬರ್ತದೆ. ಹೌದ್ರಿ ಅಣ್ಣಾರ. ಹೌದ್ರಿ. ಅದ್ರಾಗ ಸ್ಕೂಬಾ ಸಾಯಿಲ್ ಕಂಡೀಷನರ್ಲಿಂದ ಅಲ್ಟಿಮೇಟ್ ರಿಸಲ್ಟ್ ಐತ್ರಿ. ಭಾಳ ಚಂದ ಇದಾಗ್ಯದ. ಅದ್ರೊಳಗೆ ಬೂಸ್ಟರ್ನು ಮಿಕ್ಸ್ ಮಾಡಿ ಹಾಕಿನ್ರಿ ನಾ. ಹ್ಞೂ ರೀ ಅಣ್ಣಾರ. ಹಿಂಗಾಗಿ ಭಾಳ ಚಲೋ ಅದ ರೀ. ಸಾಯಿಲ್ನಾರ ಪೂರಾ ಹಿಂಗೆ ಮೆತ್ತಗದ ರೀ. ಸದ್ಯ ಹಿಂಗೆ ತಿರ್ಗಾಡಕತ್ರಿ, ಕುಶನಿಂಗ್ ಅದ. ಈಗ ಹಿಂಗೆ ಒತ್ತಿದ್ರಿ ಕುಶನಿಂಗ್ ಅದ. ಹೌದ್ರಿ ಅಣ್ಣಾರ. ಎಲ್ಲಿ ನೋಡಿದ್ರು ಕುಶನಿಂಗ್ ಎಫೆಕ್ಟ್ ಅದ ರೀ ಅಣ್ಣಾರ. ಅದು ಸ್ಪಂಜ್ ಆದಂಗೆ ಆಗ್ಯದ್ರಿ. ಸ್ಪಂಜ್ ಆದಂಗೆ. ಎರಿಹುಳುಗಳು ನಿಮ್ ಜಾಸ್ತಿ ಆಗ್ಯದ್ರಿ ಅಣ್ಣಾರ? ಬಂದವ್ರಿ. ಮೊದಲ ಇನ್ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಲಿಂದ ಎರಿಹುಳನೇ ಇದ್ದಿಲ್ಲ. ಈಗ ಅಲ್ಲಿ ಕಾಣಾಕತ್ತಾರಿ. ಇನ್ನು ಅಲ್ಟಿಮೇಟ್ಲಿ ಜಾಸ್ತಿ ಹಾಕೊಂತ ಹೋಗ್ತದ್ರಿ. ಯಾಕಂದ್ರೆ ಈಗ ಗ್ರೋಕೃಪ ಅಮೃತ ಕಂಟಿನ್ಯೂಸ್ ವಾರ ಕೊಟ್ಕೊಂತ ಹೊಂಟಿನ್ರಿ ಡ್ರಿಪ್ನಾಗ. ನಮ್ದ ಕೊಡತ್ತೀರಿ? ಹಾ ಸರ್. ಕೂಬಾ ಸಾಯಿಲ್ ಕಂಡೀಷನರ್ ಏನ್ ಡೊನೇಟ್ ಮಾಡಿದ್ದದ ಆ ಗೋಕೃಪ ಅಮೃತ ಕೊಡಾಕತ್ತೀನಿ. ನಿಮ್ ಈಲ್ಡ್ದಾಗ ಏನ್ ಡಿಫ್ರೆನ್ಸ್ ಅನಿಸ್ಲತ್ತದ್ರಿ ಅಣ್ಣಾರ? ಈಲ್ಡ್ನಾಗ ನನ್ನ ಎಕ್ಸ್ಪೆಕ್ಟೇಷನ್ಗಿನ ಜಾಸ್ತಿ ಹೇಳ್ತಾರೆ. ಅಂದ್ರೆ ಅಂದಾಜ ನಿಮ್ಗೆ ಅಂದ್ರೆ ಮೊದ್ಲು ಪರ್ ನಿಮ್ ಬನಾನಾ ನಮ್ದು ಅವರೇಜ್ ಈಲ್ಡ್ 23-24 ಬರ್ತೀವಿ ಸರ್. ಹ್ಞೂ ರೀ. ಈಗ ನಂದು 28 ಮ್ಯಾಗ ದಾಟ್ಯದ. ಯು ಆರ್ ಕಂಫರ್ಟೇಬಲಿ ಹ್ಯಾಪಿ? ಹಾ, ಕಂಫರ್ಟೇಬಲ್ ಹ್ಯಾಪಿ. ಆಮೇಲೆ ಹಣಿಗಿ ಕೆಲವೊಂದ್ ಕಡೆ 11 ಅದಾವ, 10 ಅದಾವ. ಹ್ಞೂ ರೀ. ಆಮೇಲೆ ಇನ್ನೊಂದು 7-8 ಹಣಿಗಿನೂ ಅದಾವ. ಹ್ಞೂ ರೀ. ಅದ್ರದ್ದು ಅಷ್ಟೇ ಸೈಜ್ ಗರ್ತದ ಐತಿ. ಆಮೇಲೆ ಇದ್ರದ್ದು ಹಂಗೆ ಐತಿ. ಓಕೆ. ಸೊ ಸ್ವಲ್ಪ ತೋರಿಸ್ತೀರಿ ಅಣ್ಣ ನೀವು ಹೆಂಗೆ ನೀವು ಏನು ಅಂತೀರಿ ಅಂತ ಹೇಳ್ರಿ ಅಣ್ಣಾರ? ಈಗ ಇದು ಹಣಿಗೆ ಬಂದು ಸರ್ ಈಗ ಪೂರಾ. ಹ್ಞೂ ರೀ ಅಣ್ಣ. ಇದು ಯೂನಿಫಾರ್ಮ್ ಐತಿ ಸರ್. ಈಗ ಅಂದ್ರೆ ಕೆಳಗಿನ ಹಿಡಿದು ಮ್ಯಾಗಿನ ಕೆಳಗಿಂದ
ಈಗ ಇದ್ರೊಳಗೆ ಏನ್ ಮಾಡೀನಿ ಸರ್, ಹಾರ್ಟಿಕಲ್ಚರ್ ಆಯಿಲ್ ಪ್ಲಸ್ ಇನ್ನೊಂದು ಗ್ರೋತ್ ಪ್ರಮೋಟರ್ ಸಗಣಿ ಹ್ಞೂ ಹಾಕಿ ಇದು ಕಟ್ಕೊಂಡ್ಬಿಟ್ಟೀನಿ. ಓಕೆ ಹ್ಞೂ ರೀ ಅಣ್ಣಾರ. ಕೆಲವೊಂದ್ರಾಗ ಸಗಣಿ ಅಷ್ಟೇ ಹಾಕಿ ಕಟ್ಟಿದ್ದದು. ಹ್ಞೂ ರೀ. ಈಗ ಅದರ್ಲಿಂದ ಈ ಕೆಳಗಿನ ಬಂಚ್ ಫಿಂಗರ್ಸ್ ಗರ್ತ್ ಜಾಸ್ತಿ ಆಗ್ತದೆ. ಓಕೆ ಅಂದ್ರೆ ಈ ಕಡೆಯಿಂದ ನೀವು ಫೀಡ್ ಕೊಡಕತ್ತೀರಿ ಅಂದಂಗ ರಿವರ್ಸ್ ಫೀಡಿಂಗ್ ಕೊಡ್ತೀವಿ. ಮ್ಯಾಗಿಂದ ಒಂದಲ್ಲ ಕೆಳಗಿನ ಹೂವ ಮುರಿತೀವಿ ನಾವು. ಹೂವ ಮುರಿದ ತಕ್ಷಣ ಇದನ್ನ ಏರ್ಸ್ಕೊಂಡು ಕಟ್ಕೊಂಡ್ ಬಿಡ್ತೀವಿ. ಚಲೋ ಟೆಕ್ನಿಕ್ ಅದ್ರಿ ಅಣ್ಣ ಇದು. ಹಾ ಸರ್. ಈಗ ನನಗ ಸೆಕೆಂಡ್ ಮಾಲ್ ಬಹಳ ಕಡಿಮೆ ಬರ್ತದೆ ಸರ್ ಇದ್ರೊಳಗೆ. ಹ್ಞೂ ಇದು ಕಟ್ಟೋದ್ರಲ್ಲಿಂದ. ಅಚ್ಚಾ ಅಂದ್ರೆ ಸಣ್ಣ ಸೈಜ್ ಅವ್ರೇನು ಬಾಗವಾನ್ರು ಬಂದಿನ ಮೇಲೆ 2 ನಂಬರ್ ಮಾಲ್ ಅಂತ ಚಟಾಸ್ತಾರ, ತೆಗಿತಾರ, ಕೆಲವೊಂದು ಅಲ್ಲೇ ಬಿಟ್ಟು ಹೋಗ್ತಾರೆ. ಹ್ಞೂ ರೀ. ಅದು ಬರೋದೇ ಇಲ್ಲ ನಂದ್ರಾಗ ಈಗ. ಓಹೋ, ಈ ಟೆಕ್ನಿಕ್ ಕಟ್ಟೋದ್ರಲ್ಲಿಂದ ಎಕ್ಸಲೆಂಟ್ ಟೆಕ್ನಿಕ್. ಈಗ ಇದಕ್ಕೆ ಕಟ್ಟಿಲ್ಲ ನಾ. ಹ್ಞೂ ರೀ. ಈಗ ಇದ್ರದ್ದು ಫಿಂಗರ್ಸ್ ಭಾಳ ಸಣ್ಣ ಆಗ್ತಾವ ಸರ್. ಇದು ಓಕೆ ಇದನ್ನ ಹೇಳಿಕದ್ರಿ, ಬಟ್ ಫಿಂಗರ್ ಸಣ್ಣ ಬಂದ್ಬಿಡ್ತದೆ. ಅಣ್ಣಾರ ಒಂದು ಮಾತು ನಿಮ್ಗೆ ಹೇಳ್ತೀನಿ ರೀ ಅಣ್ಣಾರ, ಇದು ನಿಮ್ಮ ಟೆಕ್ನಿಕ್ ನೀವು ಹೇಳಿದ್ರಿ. ಇದು ಫಸ್ಟ್ ಟೈಮ್ ನೀವು ಉಪಯೋಗಿಸಿ 9 ತಿಂಗಳು ಆಯ್ತು ರೀ ಅಣ್ಣಾರ ನೀವು ಸ್ಟಾರ್ಟ್ ಮಾಡಿ. ಹೌದು ಸರ್. ಇದು ಈ ಹೊಲ್ದಾಗ ರೀ ಅಣ್ಣಾರ ನೀವು ನೆಕ್ಸ್ಟ್ ಇಯರ್ ರೀ ಕಟ್ಲಾರ್ದೆ ಒಂದು 4-5 ನೆಕ್ಸ್ಟ್ ಕ್ರಾಪ್ ರೀ ಅಣ್ಣಾರ 4-5 ನೀವು ಬಿಟ್ಟು ನೋಡ್ರಿ, 4-5 ಗಿಡ ಕೊಡ್ರಿ. ನಿಮ್ಗೆ ಹೇಳ್ತೀನಿ ರೀ, ಕೆಳಗಿನ ಮ್ಯಾಗಿಂತ ನಿಮ್ಗೆ ಸೇಮ್ ಸೈಜ್ ಸಿಗ್ತದೆ ರೀ ಅಣ್ಣಾರ. ಇಲ್ಲ ಬರ್ತದೆ ಸರ್. ನಾ ಅದನ್ನು ಅಬ್ಸರ್ವ್ ಮಾಡೀನಿ. ಅಷ್ಟು ಗಿಡಕ್ಕೂ ಕಟ್ಟಿಲ್ರಿ ಸರ್. ಈಗ ಇಂಥವ್ ಬಿಟ್ಟಿನಿ. ಈಗ ಅದನ್ನು ಸ್ಟಡಿ ಮಾಡಾಕತ್ತೀನಿ. ಈಗ ಬಾಗವಾನ್ರ ಕಟಿಂಗ್ ಮಾಡ್ಬೇಕಾರೆ ಅವ್ರ ಎದ್ರ ನಿಂತಿರ್ತೀನಿ. ನಾ ಹೇಳೋದಕ್ಕಿನ್ನ ಅವ್ನಿಗೆ ವ್ಯತ್ಯಾಸ ಗೊತ್ತಾಗ್ತದ. 10 ಹೊಲ ಕೊಯ್ತಿರ್ತಾನ, 10 ಹೊಲದಿಂದ ಬಂದಿರ್ತಾನ, ಅವ್ನಿಗೆ ವ್ಯತ್ಯಾಸ ಏನ್ ಗೊತ್ತಾಗ್ತದ. ಅದ್ರಲಿಂದ ನನಗೆ ಕಲಿಯಕ್ ನನಗೆ ಒಂದೊಂದ್ಸರಿ ಗೊತ್ತಾಗಲ್ಲ. ಇದು ಸಣ್ಣದಾದ ದಮ್ಮದ. ಈಗ ಅವ್ನಿಗೆ ಕರೆಕ್ಟ್ ಗೊತ್ತಾಗ್ತದೆ. ಯಾಕ ಅವ ಚಟಾಸ್ಕೊಂತ ಗ್ರೇಡಿಂಗ್ ಮಾಡ್ಕೊಂತಾನೆ ತಗೋಬೇಕು. ಹೌದ್ರಿ. ಈಗ ಅವ ತೆಗಿಬೇಕಾದ್ರೂ ಕೆಲವೊಂದು ಇದ್ರೊಳಗೆ ನಂದು ಇದು ಒಂದೇ ಬಿಡ್ತಾನ್ರಿ. ಇದು ಒಂದೇ 2 ನಂಬರ್ದಾಗ ಹಾಕ್ತಾನೆ, ಬಾಕಿ ಎಲ್ಲ ಸಿಂಗಲ್ ಫಸ್ಟ್ ಹಾಕೊಂಡ್ ಬಿಡ್ತಾನೆ. ಓಹೋ. ಸೊ ನಿಮ್ಗಂದ್ರೆ ನಿಮ್ಗೆ ಕ್ವಾಂಟಿಟಿ ಲಾಸ್ ಆಗೋದು ಮ್ಯಾಕ್ಸಿಮಮ್ ರೆಡ್ಯೂಸ್ ಆಗ್ತದೆ. ಅಂದ್ರೆ ಲೆಸ್ ದೆನ್ 10% ಹಿಡಿಲ್ರಿ ಅಣ್ಣ. ಸುಮ್ಮೊಂದು ಲೆಕ್ಕ ಬಾಯಿ ಮಾತಿಗೆ ಹೇಳಿದ್ರೆ 10%ಕಿಂತ ಕೆಳಗೆ ನಿಮ್ಗೆ ಏನದಲ್ಲ ಸಣ್ಣ ಬರೋವು ಅಥವಾ ಸೆಕೆಂಡ್ ಮಾಲ್ ಡೆವಲಪ್ ಆಗೋದು ನಿಮ್ಗೆ ಕಮ್ಮಿ ಆಗಿಬಿಟ್ಟೈತ್ರಿ. ಕರೆಕ್ಟ್ ರೀ ಅಣ್ಣಾರ? ಖರ್ಚು ಹೆಂಗೆ ಅನಿಸ್ತದ್ರಿ ಅಣ್ಣಾರ ಕೆಮಿಕಲ್ ಫರ್ಟಿಲೈಸರ್ ವರ್ಸಸ್ ಕೂಬಾ ಸಾಯಿಲ್ ಕಂಡೀಷನರ್? ಇದು ಹೇಳ್ಬೇಕಂದ್ರೆ ಜಮೀನ್ ಆಸ್ಮಾನ್ ಫರಕ್ ಅಂತಾರಲ್ರಿ, ಹಂಗದ. ಈಗ ನಾ MOP ತಗೋಬೇಕ್ರಿ 1700 ರೂಪಾಯಿ, DAP ಹೋಗ್ಬೇಕು 1200-1300 ರೂಪಾಯಿ, ಯೂರಿಯಾ 300 ರೂಪಾಯಿ. ಇವ್ 3 ಚೀಲ ಹಾಕಿದ್ರೆ ನಡೆಯಲ್ರಿ. ಇದು ಕಲಿಸಿ ಹಾಕೊಂತ ಹೋಗ್ಬೇಕು ನಾ ಎಲ್ಲದಕ್ಕೆ. ಹೌದ್ರಿ ಅಣ್ಣ. 6 ತಿಂಗಳು ಕೊಡ್ಬೇಕಾಗ್ತದ್ರಿ. 5 ಗೊಬ್ಬರ ನಾ ಕೊಡೇಬೇಕು. ಹೌದ್ರಿ ಅಣ್ಣ. ಅದನ್ನ ನನಗೆ ಇಲ್ಲಿ ಏನೂ ಬೇಕೇ ಆಗಿಲ್ರಿ. ಓಕೆ. ಸುಮ್ಮ ಚೀಲಕ್ ತೂತ್ ಹಾಕು, ಹಿಡ್ಕೊಂತ ಹೊಂಟ ಬಿಡು, ಅದು ಗೊಬ್ಬರ ಬೀಳ್ತದ. ಎಲ್ಲಿದ್ರು ಅದು ಕೆಲಸ ಮಾಡೇ ಮಾಡ್ತದ. ನೀರ್ ಹತ್ತಲಾರ್ದೇ ಇರ್ಲಿ ಕೆಲಸ ಆಗ್ತದ. ಹ್ಞೂನ್ರಿ ಅಣ್ಣ. ಅಂತದಿದ್ದಾಗ ಮತ್ತೆ ಅದಕ್ಕೆ ಯಾಕೆ ಹೋಗ್ಬೇಕ್ರಿ? ನಮ್ಮದು ಎಸ್ಟಿಮೇಷನ್ ಮಾಡೀನಿ ಅಣ್ಣ, 25 ರೂಪೀಸ್ ಪರ್ 25 ರೂಪಾಯಿ 40 ಪೈಸೆ ಪರ್ ಪ್ಲಾಂಟ್ ನಂದು ಇದು ಬಂದದ್ರಿ. ಏನ್ರಿ ಕಾಸ್ಟಿಂಗ್ ಬಂದದ್ರಿ ಅಣ್ಣ. ನಿಮ್ಗೇನು ಅನಿಸ್ತದ ರೀ? ತಮಗೇನು ಅನಿಸ್ತದ ರೀ ಅಣ್ಣಾರ? ಕಾಸ್ಟಿಂಗ್ ವಿಚಾರ ಮಾಡಿಲ್ಲ. ನಾ ಮಾಡೀನಿ ಅಣ್ಣಾರ. ಒಂದು ಗಿಡಕ್ಕೆ 25 ರೂಪೀಸ್ 40 ಪೈಸಾ ಪರ್ ಪ್ಲಾಂಟ್ ಎಕ್ಸ್ಪೆನ್ಸಸ್ ಬರ್ತದ್ರಿ ನನ್ಗೆ ಎಸ್ಟಿಮೇಷನ್. ನಿಮ್ ಪ್ರಕಾರ ಸರ್ ಈಗ ನೀವು ಅಟ್ಲೀಸ್ಟ್ 1 kg ಪರ್ ಪ್ಲಾಂಟರ್ ಹೋಲಿ ಅಂತೀರಿ. ಹೌದ್ರಿ. ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ 0 ಡೇಲಿಂದ. ಹೌದ್ರಿ. ಅದ್ರ ಪ್ರಕಾರ ಆದ್ರೆ ಅಷ್ಟು ಬರ್ತದೆ ಸರ್. ಹ್ಞೂನ್ರಿ. ಅದನ್ನ ಎಕ್ಸೈಸ್ ಯೂಸ್ ಮಾಡೀನಿ ಸರ್. ಎಕ್ಸಸ್ ಮಾಡಿರಿ. ಯಾಕಂತ ಉದ್ದೇಶ ಅದೇ ಹೊಲ ನಂದು ಚಲೋನೇ ಇರ್ತದ, ಹಾಳಾರ ಆಗ ಪ್ರಶ್ನೆನೇ ಬರಲ್ರಿ ಅಣ್ಣ. ನನಗೇನಾರ ಮತ್ತೆ ಗಿಡಕ್ಕೆ ಇನ್ನೊಂದ್ಸರಿ ಕೊಡೋದು ಆಗ್ಲಿಲ್ಲ ಅಂತಂದ್ರು ಅದು ಅಲ್ಲಿಂದ ತಗೊಂಡೇ ಮ್ಯಾನೇಜ್ ಮಾಡ್ತೀನಿ. ಇನ್ನೊಂದು ಹೇಳ್ತೀನಿ ರೀ ಅಣ್ಣ ನಿಮ್ಗೆ, ಈ ಹೊಲ ನೀವು 3 ವರ್ಷ ನೀವು ಸಾವಯವದಾಗ ಟೋಟ್ಲಿ ನೀವು ಕಂಟಿನ್ಯೂ ಮಾಡ್ರಿ ಅಣ್ಣ. ನಾ 1 kg ರೆಕಮೆಂಡ್ ಮಾಡೀನಲ್ರಿ ಅಣ್ಣ. ನೀವು ಅದಕ್ಕೆ ಏನು ಮಾಡಿರಿ, ನೀವು ಮುಂದೆ 800 ಗ್ರಾಮ್ 700 ಗ್ರಾಮಿಗೆ ಬರ್ರಿ ಆಫ್ಟರ್ 3 years. ಅವಾಗ ಏನದ್ರಿ ನಿಮ್ಮ ಹೊಲ ಪೂರ ಫಲವಂತಾಗಿರ್ತದೆ ರೀ. ಹಿಂಗಾಗಿ ನಿಮ್ಗೆ ಏನದಲ್ಲ ಇನ್ಪುಟ್ ನಿಮ್ಮ ಕಾಸ್ಟ್ ಅವಾಗ ರಿಡ್ಯೂಸ್ ಆಗ್ತದೆ ರೀ. ಮತ್ತು ಅವಾಗ ಸ್ವಲ್ಪ ಏನ್ರಿ ಬೆಳವಣಿಗೆ ಒಂದು ಸ್ವಲ್ಪ ಏನಾರ ಕಮ್ಮಿ ಅನಿಸ್ತು ಅಂದ್ರೆ ಮತ್ತೆ ಇನ್ಕ್ರೀಸ್ ಮಾಡ್ಕೊರಿ. ಸರ್ ಈಗ ಒಂದು 15, 20, 30 ವರ್ಷದಿಂದ ಹಾಳು ಮಾಡ್ಕೊಂಡ್ ಬಂದಿವಿ. ಚಲೋ ಹಾಗಾಕಿ ಈಗ ಒಂದ್ ಸ್ವಲ್ಪ ಟೈಮ್ ತಗೊಂಡದೆ. ಡೆಫಿನೆಟ್ಲಿ ನೀವು ಹೇಳಿದ ಪ್ರಕಾರ ಆಗ್ತೈತ್ರಿ ಅಣ್ಣ. ಇದು ಮುಂದಿದ್ದಿದ್ರೆ ಇನ್ಮೇಲಾರ ಪೂರ ಸಾವಯವದಾಗೆ ಅದ ಸರ್. ನಾನು ಎಲ್ಲ ತೊಗರಿಗಾದ್ರೂ ತಮ್ಮದೇ ಯೂಸ್ ಮಾಡೀನಿ, ಜೋಳಕ್ಕಾದ್ರೂ ಕೂಬಾ ಸಾಯಿಲ್ ಕಂಡೀಷನರ್ ಹಾಕಿನ್ರಿ, ಹಾರ್ಟಿಕಲ್ಚರ್ ಆಯಿಲ್ ಗ್ರೋತ್ ಪ್ರಮೋಟರ್ ಸ್ಪ್ರೇ ಮಾಡೀನಿ, ಗೋಧಿಗೂ ಮಾಡೀನ್ರಿ. ನನ್ನ ಹತ್ರ ತೊಗರಿ 8 ಫೀಟ್ ಬಂದಿತ್ರಿ. 5 ಫೀಟ್ ಸಾಲದಾಗ 5 ಫೀಟ್ ಸಾಲ ಬಿಟ್ಟು 6 ಫೀಟ್ ಸಾಲದಾಗ್ರಿ. 6 ಫೀಟ್ ಇತ್ರಿ. ಬಾಳಿ ಸಾಲದಾಗೆ ಹಾಕಿದೇನ್ರಿ. 6-3 ಹಾಕಿದ್ದೆ. ಪರ್ ಎಕರ್ ಎಷ್ಟು ಬಂದದ್ರಿ ಅಣ್ಣ ಈಲ್ಡ್ ಪರ್ ಎಕರ್ ಅಂತಂದ್ರು 9-9.5 ಚೀಲ. 9.5 ಚೀಲ.
ಫಸ್ಟ್ ಟೈಮ್ ಅದ್ರಣ್ಣ, ನೆಕ್ಸ್ಟ್ ಟೈಮ್ ಮತ್ತೆ ಇನ್ಕ್ರೀಸ್ ಇನ್ಕ್ರೀಸ್ ಆಗ್ತದೆ ಸರ್, ಇನ್ಕ್ರೀಸ್ ಆಗ್ತೈತ್ರಿ. ಆಗ್ತದೆ. ರೋಗ ಪೀಗ ಅವು ಇಲ್ಲ? ಏನಿದ್ದಿಲ್ರಿ, ಹುಳನೇ ಇದ್ದಿಲ್ಲ ನನ್ನ ಕಾಯಿಗೆ. ಓಕೆ. ಗೋಧಿದಾಗ್ನು ಏನು ಪ್ರಾಬ್ಲಮ್? ಗೋಧಿದಾಗ್ನು ಏನು ಇಲ್ರಿ. ಒಂದು ಹುಳ ಇದ್ದಿಲ್ಲ ತೊಗರಿದಾಗ್ರಿ? ತೊಗರಿಯಾಗ ಇಲ್ಲೇ ಇಲ್ರಿ, ಯಾಕಂದ್ರೆ ಅರ್ಲಿ ಸೋಯಿಂಗ್ ಇತ್ತು ಸರ್. ನಾ ಮೇ 15ಕ್ಕೆ ಸೋಯಿಂಗ್ ಮಾಡ್ತೀನಿ. ಓಹೋ. ಓಕೆ. ಅಂದ್ರೆ ಹುಳ ಬರಕ್ಕಿಂತ ಮೊದಲು ಹುಳ ಬರೋದಕ್ಕಿಂತ ನೀವು ಕಾಯಿ ಮೊದಲೇ ಗಟ್ಟಿ clear ಮಾಡಿಬಿಡ್ತೀರಿ. ಆಗಿಬಿಟ್ಟಿರ್ತದೆ. ಎಕ್ಸಲೆಂಟ್ ಅಣ್ಣ. ಇದ್ರಾಗ ನೀವು ಮತ್ತೇನು ತೋರಿಸ್ಬೇಕಂತೀರಿ ಅಣ್ಣಾರ? ನಮ್ಮ ಈಗ ನಾ ಇದಕ್ಕೆ ಎಸ್ಪೆಷಲಿ ಬಾಳಿದಾಗ ಹೇಳ್ಬೇಕಂತಂದ್ರೆ ಹ್ಞೂ ಬಹಳ ಸಿಂಪಲ್ ಟೆಕ್ನಾಲಜಿ ಅದ, ರೊಕ್ಕ ಉಳಿಸೋಂಥದಂತಂದ್ರೆ ಇದು ಒಂದೇ ಟೆಕ್ನಿಕ್ ಸರ್. ಸ್ಕೂಬಾ ಸಾಯಿಲ್ ಕಂಡೀಷನರ್, ಸಾಯಿಲ್ ಬೂಸ್ಟರ್. ಆಮೇಲೆ ಸಣ್ಣದಿದ್ದಾಗಿಂದೇ ಹಾರ್ಟಿಕಲ್ಚರ್ ಆಯಿಲ್ ಪ್ಲಸ್ ಗ್ರೋತ್ ಪ್ರಮೋಟರ್ ಯೂಸ್ ಮಾಡ್ಕೊಂಡು ಬಂದಿವಲ್ಲ ಸರ್. ಹ್ಞೂ ರೀ. ಸ್ಪ್ರೇ ಲೀಫಿಗೂ ಸ್ಪ್ರೇ ಮಾಡ್ಕೊಂಡು ಬಂದ್ವಿ ಅಂತಂದ್ರೆ ಲೀಫ್ ಗರ್ತ್, ಹ್ಞೂ ರೀ. ಲೆಂತ್ ಅಂಡ್ ಗರ್ತ್, ಲೀಫ್ ಗರ್ತ್ ಲೆಂತ್ ಹೆಚ್ಚಾಯ್ತು ಅಂದ್ರೆ ಹ್ಞೂ. ಗಿಡದ ಬಡ್ಡಿ ತಂತಾನೆ ಅಡಲ್ ಬರ್ತದೆ ಸರ್. ಬರ್ತದ್ರಿ ಅಣ್ಣ. ಹೌದು, ಗಿಡದ ಬಡ್ಡಿ ಗರ್ತ್ ಹೆಂಗ್ ಜಾಸ್ತಿ ಆಗ್ತದ ಹಂಗ ಬಂಚ್ ಸೈಜ್ ಬರ್ತದ. ಬರ್ತದ್ರಿ ಅಣ್ಣ. ಸೊ ನಮ್ಮ ರೈತರು ಮಾಡೋದ್ ತಪ್ಪು ಇಲ್ಲೇ ಮಾಡ್ತಾರ. ಗಿಡ ಚಂದ ಹುಯಿ ಅಂತ DAP ಹಾಕೋದು ಬರ್ತದ ಇದು ಅಂತ. ಅದು ಚೇಂಜ್ ಆಗ್ಬೇಕ್ರಿ ಅಣ್ಣ. ಆಗ್ತದ ಸರ್, ಆಗ್ತದ. ಅಣ್ಣಾರ ಒಂದೇ ಸರಿ ಆಗಲ್ಲ. DAP ಹಾಕಿ ಬೆಳಿ ತೆಗೆಯೋದು ಒಂದ್ ಕಡೆ ಐತ್ರಿ ಅಣ್ಣಾರ. ಈಗ ನೋಡ್ರಿ ಅಣ್ಣಾರ, ನೀವು ನಂದು 9 ತಿಂಗಳದಾಗ ನೀವು ನಂದೇನು ಕೂಬಾ ಸಾಯಿಲ್ ಕಂಡೀಷನರ್ ಯೂಸ್ ಮಾಡತ್ತೀರಿ, ಮೊದಲು ಕೆಮಿಕಲ್ ಮಾಡಿದ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಅದ ರೀ. ರೋಗಗಳದ್ದು ಏನು ನಿಮ್ಗೆ ಅನಿಸ್ತದ್ರಿ ಅಣ್ಣಾರ? ರೋಗ ಇದ್ರೊಳಗೆ ಮೇಜರ್ ಬರೋದು ಸಿಗಟೋಕ ಸರ್. ಹ್ಞೂ ರೀ ಅಣ್ಣ. ಬಾಳಿದ ಮೇಜರ್ ಬರೋ ಸಿಗಟೋಕ. ಹ್ಞೂ. ಸಿಗಟೋಕರ ನನ್ನ ಹತ್ರ ಎಲ್ಲಿ ಇಲ್ಲೇ ಇಲ್ಲ, ಇಂದ ಎಲ್ಲೂ ಇಲ್ಲ ಸರ್. ಆಮೇಲೆ ಲೀಫ್ ಇದೇನ್ ನಮ್ಮ ಲೀಫ್ ಸ್ಪ್ಯಾನ್ ಬೇನ್ ಬರ್ತದ. ಹ್ಞೂ ರೀ ಅಣ್ಣ. ಹೆಂಗೆ ಅದು ನೋಡ್ರಿ, ಪೌಟಣಿಗೆ ಇದ್ದಂಗೆ ಕರೆಕ್ಟ್ ಆ ಸೈಜಿಗೆ ಬರ್ಕೊಂತ ಹೋಗ್ತದ ಈ ನಮ್ದು ಕೂಬಾ ಸಾಯಿಲ್ ಗೊಬ್ಬರಲಿಂದ. ಓಕೆ. ಇಲ್ಲ ಅಂತಂದ್ರೆ ಹಿಂಗ್ ಬಂದ್ಬಿಡ್ತದ್ರಿ ಎಲ್ಲಿ ಕಂಟಿನ್ಯೂಸ್. ಅಚ್ಚಾ. ಒಂದ್ರಲಿಂದ ಹಿಂಗೆ ಹತ್ಕೊಂಡ್ ಬಂದ್ಬಿಡ್ತದ. ಅಚ್ಚಾ, ಸ್ಪೇಸಿಂಗ್ ಬರಲ್ಲ? ಸ್ಪೇಸಿಂಗ್ ಗ್ಯಾಪ್ ಕರೆಕ್ಟ್ ಹಿಂಗ್ ಪೌಟಣಿಗೆ ಹೆಂಗ್ ಇರ್ತದ್ರಿ ನಮ್ಗೆ, ಆ ಸ್ಪೇಸಿಂಗ್ ಬಂದಿರ್ಬೇಕು ಅದಕ್ಕೆ. ಅಂದ್ರೆ ಅದು ಕರೆಕ್ಟ್ ಗ್ರೋತ್, ಅದು ಹೆಲ್ದಿ ಗ್ರೋತ್, ಹೆಲ್ದಿ ಪ್ಲಾಂಟ್ ಇದ್ದಂಗೆ. ನಿಮ್ಮ ಮತ್ತೆ ಅವ್ರು ಇವು ತೋರಿಸ್ತೀರೇನ್ರಿ ಅಣ್ಣ ನಮ್ಗೆ? ಯಾವ ಹಿಂಗೆ ನಿಮ್ಮ ಹೊಲ್ದಾಗಿದ್ದು ಇವು ನಿಮ್ಗೆ ಏನಂತೀರಿ ಬಾಳಿ ಇವು ಮತ್ತೆ ತೋರಿಸ್ತೀರೇನ್ರಿ ಅಣ್ಣ? ಇಲ್ಲ ಸರ್, ಈಗ ಇದು ಒಂದು ಬನ್ನಿ. ಓಕೆ. ಸೊ ಫ್ರಮ್ 22 kgಲಿಂದ ಯು ಆರ್ ಆಂಟಿಸಿಪೇಟಿಂಗ್ 28 kg. ಹಾಂ ಸರ್. ಈಗ ಇನ್ನೊಂದು ಹೇಳ್ರಿ ಅಣ್ಣ. ಬಹಳಷ್ಟು ಜನ ಇದು ಎಕ್ಸಾಂಪಲ್ಗೆ ಕಟ್ಟಿಗೆ ಕೊಡ್ತಾರೆ. ಹ್ಞೂ ರೀ ಅಣ್ಣ. ಇಲ್ಲ ಇಲ್ಲಿ ಬಗ್ಗೆ ಅಂತಂದ್ರೆ ಇಲ್ಲಿ ದಾರ ಕಟ್ಕೊಂಡು ಹಿಂದಿನ ಗಿಡಕ್ಕೆ ಕಟ್ತಾರೆ. ಸ್ವಲ್ಪ ಹೌದ್ರಿ ಅಣ್ಣ. ಎಲ್ಲಾರ್ಕಿನ ದ ಬೆಸ್ಟ್ ಅಂಡ್ ಸಸ್ತಾ ಮೆಥಡ್ ಅಂತಂದ್ರೆ ಹ್ಞೂ ರೀ. ಈ ಕಟ್ಟಿಗೆ ಏನಿಲ್ಲ ಅಂದ್ರೆ ನಾ 100 ರೂಪಾಯಿ ಖರ್ಚು ಮಾಡ್ಬೇಕು ಸರ್. ಹ್ಞೂ ರೀ ಅಣ್ಣ. 50ರಿಂದ 100 ರೂಪಾಯಿ ಖರ್ಚು ಮಾಡ್ಬೇಕು. ಇಲ್ಲ ಎಲ್ಲರ ಕಡದು ಅಡವಾಗಿನ ಕಟ್ಟಿಗೆ ತರಬೇಕು. ಹ್ಞೂ ರೀ. ಏನಿಲ್ಲ ಸರ್, ಇಲ್ಲಿ ಕೆಳಗೆ ಇಲ್ಲಿ ಗಂಟು ಕಟ್ಕೊಂಡದು, ಅದು ತಂದು ಇಲ್ಲಿ ದಾರ ಹಿಂದೆ ಕಟ್ಟಿ ಬಿಡೋದು. ಓಕೆ. ಅದು ಏನು ವಜ್ಜಿ ಐತಿ ಎಲ್ಲ ಈ ಗಿಡದ ಮೇಲೆ ಬಂದು ಬಿಡ್ತೈತಿ. ಆಟೋ ಅದೇ ಲೋಡ್ ಟ್ರಾನ್ಸ್ಫರ್ ಇಂಜಿನಿಯರಿಂಗ್ ಮಾಡಿಬಿಟ್ರಿ ಅಣ್ಣ ನೀವು. ಇಲ್ಲೇ ಬಂದು ಬಿಡ್ತೈತಿ, ಇದ್ರ ಮೇಲೆ ಇರ್ತದೆ. ಗುಡ್ ಟೆಕ್ನಿಕ್ ಸರ್ ಇದು. ಮಲ್ಲಿಕಾರ್ಜುನ್ ಎಕ್ಸಲೆಂಟ್ ಐಡಿಯಾ ನೋಡ್ರಿ ಸಾಹೇಬ್ರು ಮಾಡೋದು. ಏನದ ಇದು ಭಾಳ ಆದ್ರೆ 8ನೇ ಖರ್ಚಾಗಲ್ಲ ಸರ್ ಈ ದಾರಕ್ಕೆ. ಎಕ್ಸಲೆಂಟ್ ಐಡಿಯಾ ಸರ್. ಸೊ ಇದು ನಾ ಮಾಡಿದ್ ಲೇಟ್ ಆಗಿ ಮಾಡೀನಿ ಸರ್ ಇದ್ರೊಳಗೆ ಅಪ್ಲೈ. ಹ್ಞೂ ರೀ. ಇದು ಇನಿಷಿಯಲ್ ಸ್ಟೇಜ್ಗೆ ಏನು ಹೂವು ಮುರಿತೀವಲ್ಲ, ಹೂವು ಮುರಿದ್ಮೇಲೆ ಹಂಗೆ ಕಟ್ಕೊಂಡು ಬಿಟ್ಬಿಡ್ಬೇಕು, ಮುಗಿದು ಹೋಯ್ತು ಸರ್. ಗಿಡ ಸೀದಾನೇ ಇರ್ತದೆ, ಬಗ್ಗದೇ ಇಲ್ಲ. ಹೊಟ್ಟೆ ಬಗ್ಗಲ್ಲ. ಓಕೆ. ಮತ್ತೇನು ಅಡ್ವೈಸ್ ಕೊಡ್ತೀರಣ್ಣ ರೈತರಿಗೆ? ರೈತರಿಗೆ ನಾವು ಒಂದೇ ಕೇಳ್ಕೊಂತೀನಿ, ಏನೇ ಮಾಡ್ರಿ ಹ್ಞೂ ಸ್ವಲ್ಪೇ ಬೆಳೀರಿ. 1 ವರ್ಷ 2 ವರ್ಷ ಸ್ವಲ್ಪ ಬೆಳಿತೀರಿ, ಆಮೇಲೆ ನಿಮಗೆ ರೆಗ್ಯುಲರ್ ಆಗಿ ಜಾಸ್ತಿನೇ ಬರ್ತದೆ. ಸಾವಯವ ಮಾಡಿದಾಗ ನಿಮಗೆ ಕಡಿಮೆನೇ ಬರ್ತದೆ ಇಳುವರಿ. ಆ ಇಳುವರಿನ ತಾಳ್ಕೊಂಡು ಹೋರಿ. ನಮ್ಮ ಮಕ್ಕಳು ಮುಂದಿನ ಪೀಳಿಗೆಗೆ ನಾವು ಚಲೋ ತಿನ್ನಿಸ್ತೀವಿ. ಈಗ ಸದ್ಯ ನಾವು ತಿನ್ನಾಕತ್ತಿದ್ದೆ ಯೂರಿಯಾ DAPನೇ. ಹೌದ್ರಿ ಅಣ್ಣ, ಹೌದ್ರಿ. ತಿಪ್ಪಿ ಗೊಬ್ಬರ ತಿಂದವ್ರು ಅಂದ್ರೆ ನಮ್ಮ ತಂದೆ ಹಿರಿಯರು ಏನು ಇನ್ನತನೂ ಇದಾರ. ಈಗ ನಮ್ದು ಲೈಫ್ ಸ್ಪ್ಯಾನು ನಮ್ದು ಇದು ಕಡಿಮೆನೇ ಆಗಿಬಿಟ್ಟ ಸರ್. ಈಗ ಹೌದ್ರಿ. ನಾವು ಇದಕ್ಕೆ ಹೋಗತನೂ ಯಾವುದು ಏನು ಜಗನೇ ಇಲ್ಲ ಸರ್. ಈಗ ನಮಗೆ ಆಪ್ಷನ್ ಇಲ್ಲ ಸರ್. ಅಣ್ಣಾರ ಇನ್ನೂ ಒಂದು ನಿಮ್ಗೆ ನಂದು ಸ್ಟಡಿ ಪ್ರಕಾರ ಒಂದು ಪಾಯಿಂಟ್ ಹೇಳ್ಬೇಕಂತೀನಿ ಅಣ್ಣಾರ. ಹ್ಞೂ ತೋರಿ, ನೀವು ಸನಿ ತಗೋರಿ, ಸೌಂಡ್ ಕಮ್ಮಿ ಮಾಡ್ಬೇಕು. ಇದು ಏನಾದ್ರೆ ಅಣ್ಣ, ಈ ಬಾಳಿಕಾಯಿ ರೀ ಅಣ್ಣಾರ, ನಿಮ್ಗೆ ಇದಕ್ಕೆ ಇರೋದು ಬೇಕಾಗಿಲ್ಲ. ಎದಕ್ಕೆ ರೀ ನೀವು ಕೆಮಿಕಲ್ ಹಾಕಿ ಬೇಕಾಗಲ್ಲ ಸರ್. ನಾ ಇದಕ್ಕೆ ಏನು ಮಾಡ್ತೀನಿ ಸರ್, ಸಿಂಪಲ್ ಟೆಕ್ನಿಕ್. ತಲೆ ಏನು ಕಟ್ ಮಾಡ್ತೀನಿ ಅಂದ್ರೆ ಗೊನಿ ಕಟ್ ಮಾಡ್ಕೊತೀನಿ, ಸುಣ್ಣ ಹಚ್ತೀನಿ, ಇಟ್ಬಿಡ್ತೀನಿ. ಓಕೆ. ಇದು ಒಂದು ನಾ ಕಲ್ತಿದ್ದು ಇದು ಒಂದೇ ಮಾಡ್ತೀನಿ. ಆಮೇಲೆ ಇದ್ರೊಳಗೆ ಏನು ನಾವು ಟೋಟಲ್ ಸಾಲ್ಯುಬಲ್ ಸಾಲಿಡ್ಸ್ TSSN ಅಂತೀವಿ, ಸಕ್ರಿಯ ಮಾಪ್ ಹಳೇದ್ ಅಂತೀವಿ. ಆ ಬ್ರಿಕ್ಸ್ ಮೀಟರ್ನ ಚೆಕ್ ಮಾಡೀನಿ ಸರ್. ಬೇರೆಯವ್ರದ್ದು ಯೂರಿಯಾ DAP ಹಾಕಿ ಬೆಳೆದಿದ್ದಕ್ಕ 16, 17 ಐತ್ರಿ ಅದ್ರೊಳಗೆ. ನಂದು 22ರಿಂದ 24 ತನ ಬರಾಕತ್ತದ. ಸೊ ಇದಕ್ಕೆ 22ರಿಂದ 24, ನೀವು 16ರಿಂದ 17 ಕೆಮಿಕಲ್ದಾಗ ಬಂತು, 22ರಿಂದ 24 ನಿಮ್ಮ ಬಾಳೆಹಣ್ಣು ಬಂತು. ಇದ್ರ ಬೆನಿಫಿಟ್ ಹೇಳ್ತೀನಿ ರೀ ನಾನು ನಿಮ್ಗೆ.
ನಿಮಗೆ ಗೊತ್ತಿದ್ದಿದ್ದೆ ಮಾತದ ನಿಮಗೆ ನಾ ಹೇಳೋ ಜರುತ್ತಿಲ್ಲ ಅಂದ್ರೆ ರೈತರ ಸಲಕ್ಕೆ ಹೇಳಕತ್ತೀನಿ ರೀ ನಾ. ಏನಪ್ಪ ಅಂದ್ರೆ ಯಾವಾಗ ನಿಮ್ಮ ಹೈ ಶುಗರ್ ಲೆವೆಲ್ ನಿಮ್ಮ ಫ್ರೂಟ್ದಾಗ ಬರ್ತೈತಿ ಆ ಫ್ರೂಟ್ ಕೆಡಲ್ರಿ ಅಣ್ಣ, ಕೆಡಂಗಿಲ್ಲ. ಹೆಂಗಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರೀ ನಮ್ಮ ಗ್ರೇಪ್ಸ್ ಇರ್ತದೆ ರೀ ಅಣ್ಣ. ಹೌದು. ಗ್ರೇಪ್ಸ್ ಅದು ಡ್ರೈ ಮಾಡಿದ ಮ್ಯಾಗ ಅದ್ರ ಶುಗರ್ ಲೆವೆಲ್ 30-35 ಮ್ಯಾಗ ಹೋಗ್ತದೆ ರೀ ಅಣ್ಣಾರೆ. ಅಂದ್ರೆ ಗ್ರೇಪ್ ಇದ್ದಿದ್ದು ದ್ರಾಕ್ಷಿ ಇದ್ದಿದ್ದು ಡ್ರೈ ಮಾಡಿದ ಮ್ಯಾಗ 30-35 ಮ್ಯಾಗ ಮುಂದೆ ಹೋಗ್ಬಿಡ್ತೈತೆ ರೀ. ಹಿಂಗಾಗಿದ್ದಕ್ಕೆ ಸಕ್ರೆ ಜಾಸ್ತಿ ಇದ್ದಿದ್ದಕ್ಕೆ ಅದಕ್ಕೆ ರೋಗ ಇದು ಬರಲ್ರಿ. ಹಂಗೆ ಈ ಬನಾನಾಗಳ್ರಿ ಯಾವ್ದ್ರಿ ಸಾವಯವದಾಗ ನೀವು ಬೆಳೆದು ಹೈ ಲೆವೆಲ್ ಶುಗರ್ ಎದ್ರಾಗ ಬರ್ತೈತೋ ಈ ಬನಾನ ನಿಮ್ಗೆ ಕಾಯಿ ಆದ ಮ್ಯಾಗೂ ನಿಮ್ಗೆ 20-25 ದಿವ್ಸ 30 ದಿವ್ಸ ಉಳಿತೈತ್ರಿ, ಕೊಳೆಲ್ರಿ ಅಣ್ಣಾರ. ಕೊಳಲ್ ಸರ್, ನಂದು ಟೇಬಲ್ ಪರ್ಪಸ್ ನಾ ಯೂಸ್ ಮಾಡ್ತೀನಿ ಮನೆಗೆ ಒಯ್ದಾಗನು. ಅದು ಹೊರಗಿನ ತಂದಿದ್ ಬಾಳೆಹಣ್ಣಿಗೆ ಕರಗಾಗ್ಬಿಡ್ತದೆ ಜಲ್ದಿ. ಹೌದ್ರಿ. ಬಟ್ ಇದು ಕರಗಾಗಲ್ಲ ಸರ್, ಲೈಫ್ ಸ್ಪ್ಯಾನ್ ಜಾಸ್ತಿ ಐತಿ ಇದಕ್ಕೆ. ಹೌದ್ರಿ. ಕೀಪಿಂಗ್ ಕ್ವಾಲಿಟಿ ಚಲೋ ಅದ. ಕೀಪಿಂಗ್ ಕ್ವಾಲಿಟಿ ಚಲೋ ಅದ. ಮತ್ತೆ ಇದು ರೈಪ್ನಿಂಗ್ ಮಾಡೋ ಸಲುವಾಗಿ ನೀವು ರೊಕ್ಕ ಖರ್ಚು ಬೇಕೇ ಆಗಲ್ಲ ಮಾಡೋದು. ಸರ್. ಪ್ಲಸ್ ನಿಮ್ಗೆ ಇನ್ನೂ ಒಂದು ಸ್ಮಾಲ್ ಟೆಕ್ನಿಕ್ ಹೇಳ್ಬಿಡ್ತೀನಿ ರೀ ಅಣ್ಣಾರ. ಈ ಯಾರೇ ನೀವು ಬಲ್ಕ್ದಾಗ ಸಾವಯವದಾಗ ನೀವು ಬಾಳೆಹಣ್ಣನ್ನು ಏನು ಮಾಡ್ಬೇಕಂತ ರೈಪ್ನಿಂಗ್ ಮಾಡೋ ಸಲಗ ನೀವೇನು ಮಾಡ್ತೀರಿ, ಅದೊಂದು ರೂಮ್ ಮಾಡಿ ಅದೆಲ್ಲ ಮಾಡ್ತೀರಿ. ಆ ರೂಮ್ನಾಗ ನೀವು ಏನೂ ಮಾಡಬೇಡ್ರಿ, ಟೊಮೆಟೊ ಏನದಲ್ರಿ 1-4 ಕಾರ್ಟೂನ್ ಇಟ್ಬಿಡ್ರಿ ಅಣ್ಣಾರ. ಏನು ನಿಮ್ಗೆ ಇವ್ರೇನು ಕೆಮಿಕಲ್ ಏನು ರೈಪ್ನಿಂಗ್ ಮಾಡ್ತಾರೋ ಅದೇ ಸ್ಪೀಡ್ ರೈಪ್ನಿಂಗ್ ಈ ಟೊಮೆಟೊ ಮಾಡಿಕೊಡ್ತದೆ ರೀ ಅಣ್ಣಾರ. ನೀವು ಟೊಮೆಟೊನು ಮಾರ್ಕೋರಿ, ನಿಮ್ಗೆ ಅದನ್ನು ಪ್ರಾಫಿಟ್ ಆಯಿತು, ಇದು ಸಾವಯವದಾಗ ರೈಪ್ನಿಂಗ್ ಆಯಿತು. ಇದೊಂದು ಮೆಥಡ್ ರೈತರಿಗೆ ಹೇಳೋದ ರೀ ಅಣ್ಣಾರ. ಅದಕ್ಕೆ ಇದು ಡೆಫಿನೆಟ್ಲಿ ಸರ್, ಭಾಳ ಚಲೋ ಅದ ಸರ್. ಇದು ರೈತರಿಗೆ ಅವರೇ ಮಾಡಿಟ್ಟು ಅವರೇ ತಮ್ಮ ಊರಾಗೂ ಮಾರ್ಕೊಳಕ್ಕೂ ಅನುಕೂಲ ಆಗ್ತದೆ ಸರ್. 100% ಆಗ್ತದೆ. ಮತ್ತು ಇದಕ್ಕೆ ರೈಪ್ನಿಂಗ್ಗೆ ಬೇಕಾಗಿಲ್ಲ ರೀ ಅಣ್ಣಾರ. ಯಾವ್ದ್ರಿ ಸಾವಯವದಾಗ ಬೆಳೆದಿದ್ರಿ. ಈಗ ತಿಳ್ಕೊರಿ ಅಣ್ಣ, ನಿಮ್ಮ ಮನೆಗೆ ನೀವು ಒಂದು ಹಣಿಗೆ ಒಯ್ದ್ರಿ, ನೀವು ಹಣಿಗೆ ಒಯ್ದ್ರಿ ಏನೂ ಮಾಡಬೇಡ್ರಿ ಅಣ್ಣಾರ, ಒಂದು ಪುಟ್ಟಿ ಡಬ್ಬಿಗೆ ಇಟ್ಬಿಡ್ರಿ. ಅಥವಾ ನಿಮ್ಗೆ ಏಸ್ ಹಣ್ಣು ನೀವು ಕಾಯಿ ಮಾಡ್ಕೊಳ್ಳೋದ ಸಾವಯವದಾಗ ಬೆಳೆದಿದ್ರೆ ನಾ ಕೆಮಿಕಲ್ ಹೇಳಕತ್ತೀನಿ, ಅದಕ್ಕೆ ಏನೂ ಮಾಡ್ಬಿಡ್ರಿ, ನ್ಯೂಸ್ ಪೇಪರ್ ತಗೋರಿ ಸುತ್ತಿಟ್ಬಿಡ್ರಿ ಅಣ್ಣಾರ. ನಿಮ್ಗೆ 4 ಕಾಯಿನೇ ನಿಮ್ಗೆ ಹಣ್ಣು ಮಾಡ್ಕೊಳ್ಳೋದ, 4 ಕಾಯಿಗೆ ಪೇಪರ್ ಸುತ್ರಿ, ನಿಮ್ಗೆ ಒಂದು ಹಣ್ಣಾಗಿ ಬರ್ತದೆ. ಮತ್ತು ನೆಕ್ಸ್ಟ್ 4 ಕಾಯಿಗೆ ನೀವು ಸುತ್ರಿ ಮತ್ತೊಂದು 4 ಇದು ಬರ್ತದೆ. ಹಾಗಾಗಿ ನೀವು ಹಣಿಗೆ ಮನೆಗೆ ಇಟ್ರು ಅದು ಯಾವ ಕೆಡಲ್ಲ. ಹಸಿರಿದ್ರೂ ನಿಮ್ಗೆ ಯಾವಾಗ ಬೇಕಾವಾಗ ಒಂದು 2 ದಿವ್ಸ ಮೊದಲು ಪೇಪರ್ ಸುತ್ತರೆ ಹಳದಿ ಹಾಕೋತ ಹೋಗ್ತದೆ. ಇದು ಸಾವಯವ ಬೆನಿಫಿಟ್ ರೀ. ಪ್ಲಸ್ ಲೈಫ್ ಸ್ಪ್ಯಾನ್ ಹೆಂಗೆ ಹೇಳ್ದಲ್ರಿ ಅಣ್ಣ, ಕಮ್ ಸೆ ಕಮ್ ನಿಮ್ಗೆ 25-30 ದಿವ್ಸ ನಿಮ್ಗೆ ಲೈಫ್ ಸ್ಪ್ಯಾನ್ ಬರ್ತದೆ. ಹಣ್ಣು ಆದ್ಮ್ಯಾಗ ರೀ ಅಣ್ಣ ಬರ್ತದೆ ಸರ್. ಇದು ಶಿವಾನಂದ ಭಾಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅವ ರೀ ಅಣ್ಣಾರ. ಮತ್ತೆ ನೀವು ರೈತರಿಗೆ ಏನು ಮೆಸೇಜ್ ಕೊಡ್ತೀರಿ? ಏನಿಲ್ಲ ಸರ್, ನನ್ನಿಂದ ನಾ ರೈತ ಮಿತ್ರಗೆ ಹೇಳೋದು ಇಷ್ಟೇ, ತುಸುನೆ ತಿನ್ನಮು, ಕಸ ತಿನ್ನೋದು ಬೇಡ, ಸಾವಯವದಾದ್ರೆ ತಿನ್ನನು. ಸಾವಯವ ಅಳವಡಿಸ್ಕೊಂತವ್ರಿ. 10 ಎಕರೆ ಅದ ಬೇಡ, 2 ಎಕರೆ ಮಾಡ್ಕೊಂತವ್ರಿ. ಬರ್ತಾ ಗ್ರ್ಯಾಜುವಲಿ ಜಾಸ್ತಿ ಮಾಡ್ಕೊಂತವ್ರಿ. ಸಾವಯವದ ಮಾಡೋಣ, ಎಲ್ಲರೂ ಕೂಡಿ ಒಳ್ಳೆ ಭಾರತ ಕಟ್ಟೋಣ. ಧನ್ಯವಾದಗಳು ಸರ್. ಇನ್ನೂ ಒಂದು ಪಾಯಿಂಟ್ ಏನಾರ ಕೊಪ್ಪಳದಾಗ ರೀ ಒಂದು ರೈತರನಂತ್ರಿ 80 kg ಇದು ಗಡ ತೆಗೆದನ್ರಿ ಅಣ್ಣ. 80 kgs ನಾನು ಸಾವಯವ ಉಪಯೋಗಿಸಿ 80 kgs ರೀ ಸಿಂಗಲ್ ಗಡ. ಅಮೇಜಿಂಗ್. ಅವ್ನು ವಿಡಿಯೋ ಕೂಡ ಅಂದ್ರೆ ಕೊಟ್ಟಿಲ್ಲ ರೀ, ಕೋಶಿಶ್ ಮಾಡಿ ಟ್ರೈ ಮಾಡಿ ತರಿಸ್ಕೊಡ್ತೀನಿ ರೀ ಅಣ್ಣ. ಥ್ಯಾಂಕ್ಸ್ ರೀ ಅಣ್ಣ. ಥ್ಯಾಂಕ್ ಯು. ಎಸ್ ಡಾಕ್ಟರ್ ಸರ್. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಖೂಬಸೈಲ್ ಕಂಡೀಷನರ್ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ.
ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಾ ಸಾಯಿಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಾ ಸಾಯಿಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಾ ಕೂತು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ. ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಊಟಕ್ಕೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.